ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದಾರವಿಂದಂ ಹೃದಿ ದೇಹಿನ ಪ್ರಿಯಂ ಸದಾ ಸ್ಮರನ್ ನಿರ್ಮಲದೇಹಿನ ಪ್ರಿಯಂ. ತದೇಹಿ ಶಾಂತಸ್ತವನಂದನೋ ಜಯ ನಿಹಂತಿ ಶಾಂತಸ್ತವನಂದನೋ ಜಯನ್. ಶ್ರೀ ಗುರುಭ್ಯೋ ನಮಃ. ಭಗವಂತನ ಪಾದದಲ್ಲಿ ನಿಶ್ಚಲವಾದ ಭಕ್ತಿ ಇರುವಂತಹ ಆ ನಂದಗೋಕುಲದ ಹೆಣ್ಣು ಮಕ್ಕಳು ಭಗವಂತನಲ್ಲಿ ತಮ್ಮ ಬಯಕೆಯನ್ನು ಹೇಳ್ತಾ ಇದ್ದಾರೆ. ಭಗವಂತ, ನಮಗೆ ಮತ್ತೇನು ಬೇಡ, ಪಾದಾರವಿಂದಂ ನಹ ದೇಹಿ, ನಿನ್ನ ಪಾದಾರವಿಂದವನ್ನು ನಮ್ಮ ಹೃದಯದಲ್ಲಿ ಇಡು ಅಂತ ಕೇಳ್ತಾರೆ. ಇದು ಅವರು ಮಾತ್ರ ಅಲ್ಲ, ನಾವೆಲ್ಲ ದೇವರಲ್ಲಿ ಕೇಳಬೇಕಾದ ಒಂದೇ ಕೋರಿಕೆ. ದೇವರಲ್ಲಿ ಏನನ್ನು ಕೇಳಿದರೆ ಎಲ್ಲವನ್ನು ಕೇಳಿದ ಹಾಗಾಗತ್ತೋ ಅಂಥದ್ದಿದು. ಏನೆಲ್ಲ ಕೇಳಿದ್ರೂ ಯಾವುದು ಸಿಗಲ್ವೋ ಅದಿದು. ಧ್ರುವ ಮಹಾರಾಜ
ಅತ್ಯಂತ ಕ್ಲಿಷ್ಟಕರವಾದ ತಪಸ್ಸನ್ನು ಮಾಡಿದ್ದಾನೆ. ತಪಸ್ಸಿನ ಫಲರೂಪವಾಗಿ ಪರಮಾತ್ಮನನ್ನೇ ಕಂಡ. ಅಲ್ಲಿಯ ತನಕ ಯಾರೂ ಪಡೆಯದ ಎತ್ತರದ ಭಾಗ್ಯವನ್ನೇ ಪಡೆದ. ಆದರೇನು ಬರುವಾಗ ಅಳ್ತಾ ಇದ್ದಾನೆ. ಏನು ಕೇಳಿದ್ರೆ ಏನು, ಏನು ಪಡೆದ್ರೆ ಏನು, ಏನು ಪಡಿಬೇಕಿತ್ತೋ ಅದನ್ನು ಪಡೀಲಿಲ್ಲ. ಎಂಥ ಮಂದಭಾಗ್ಯ ನಾನು. ಭಗವಂತ ಕಂಡಾಗ ನಿನ್ನ ಪಾದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ ಕೊಡು ಅಂತ ನಾ ಕೇಳಲೇ ಇಲ್ಲ. ಎಂಥ ತಪ್ಪು ಮಾಡಿಬಿಟ್ಟೆ. ಭಗವಂತ ನಿನ್ನ ಪಾದವನ್ನು ಹೃದಯದಲ್ಲಿಡು ಅಂತ ನಾನು ಕೇಳಲೇ ಇಲ್ಲ. ಯಾಕಂದರೆ ಅದಕ್ಕೆ ಸಮಾನವಾದ ವರ ಮತ್ತಿನ್ನೊಂದಿಲ್ಲ. ಯಾವ ಭಗವಂತನ ಪಾದ ಅಂದರೆ ಸದಾ ಸ್ಮರಂ ನಿರ್ಮಲ ದೇಹಿನ ಪ್ರಿಯಂ. ನಿರ್ಮಲ ದೇಹಿಗಳು, ದೇಹಿ ಅಂದರೆ ಜೀವ. ದೇಹ ಧಾರಣೆ ಮಾಡಿದ ಎಲ್ಲರೂ ದೇಹಿಗಳೇ. ಆದರೆ ಎಲ್ಲರೂ ಕೂಡ ದೇವರನ್ನು ಸ್ಮರಣೆ ಮಾಡೋಲ್ಲ. ಯಾರಿಗೆ ನಿರ್ಮಲತ್ವ ಇದೆ, ಯಾರು ತಮ್ಮ ಕೊಳೆಯನ್ನು ಕಳ್ಕೊಂಡಿರ್ತಾರೆ. ಯಾವುದು ಕೊಳೆ? ಅಹಂಕಾರ ಮಮಕಾರಗಳ ಕೊಳೆ. ದೇಹಕ್ಕೆ ಇರುವ ಕೊಳೆ ಯಾವುದು ಅಂದರೆ ನಾನು ನನ್ನದು ಅನ್ನುವ ಕೊಳೆ. ಈ ಕೊಳೆಯನ್ನು ಕಳೆದುಕೊಂಡವರು ನಿರ್ಮಲರು. ಅಂತಹ ನಿರ್ಮಲರಾದವರು ಸದಾ ಸ್ಮರಿಸುವಂತಹ, ಯಾವ ಕಾಲಕ್ಕೂ ಪ್ರಿಯವಾದಂತಹ ನಿನ್ನ ಪಾದಾರವಿಂದಗಳಿದೆಯಲ್ಲ, ಅರವಿಂದ ಸದೃಶವಾದ ಪಾದ ಇದೆಯಲ್ಲ, ಆ ಪಾದ ನಮಗತ್ಯಂತ ಪ್ರಿಯವಾಗಿದೆ. ನಮ್ಮ ಹೃದಯದಲ್ಲಿ ಆ ಪಾದವನ್ನು ಇಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾದ ಅಂದರೂ ಒಂದೇ, ಪದ ಅಂದರೂ ಒಂದೇ. ನಮ್ಮ ಹೃದಯದ ಗುಹೆ ಒಳಗೆ ಬಚ್ಚಿಟ್ಕೊಳ್ಬೇಕಾದ್ದು, ಮುಚ್ಚಿಟ್ಕೊಳ್ಬೇಕಾದ್ದು ಭಗವಂತನ ನಾಮ ಅನ್ನುವ ಗಿಣಿ. ಅದು ಎಲ್ಲಿಯೋ ಹಾರಿ ಹೋಗಿಬಿಡುತ್ತೆ. ಹರಿನಾಮದ ಅರಗಿಣಿ ಹಾರುತ್ತಿದೆ ನೋಡಿ ಅಂತಾರೆ. ಎಂತೋ ಪುರಂದರ ವಿಠ್ಠಲರಾಯನ ಸ್ಮರಣೆ ಅಂತರಂಗದಲ್ಲಿ ಇರಿಸಿ ಅಂತಾರೆ. ದೇವರ ಪಾದವನ್ನು ಹೃದಯದಲ್ಲಿ ಗಟ್ಟಿಯಾಗಿ ಮುಚ್ಚಿಟ್ಕೊಂಡಿರ್ಬೇಕು. ಯಾಕಂದರೆ ಅಂತ್ಯಕಾಲದಲ್ಲಿ ಉಪಕಾರ ಮಾಡೋದು ಆ ನಾಮ. ಜನ್ಮಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಆ ಭಗವಂತನ ನಾಮ ಅಂತ್ಯಕಾಲದಲ್ಲಿ ನೆನಪು ಬಂದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಅಂತಹ ನಿನ್ನ ಪಾದ ಅಥವಾ ನಿನ್ನ ಪದ ಅದನ್ನು ನಮ್ಮ ಹೃದಯದಲ್ಲಿಡು. ನೀನು ಹೃದಯದಲ್ಲಿ ಇಟ್ಟಿ ಅಂತಾದರೆ ನಮಗಾಗ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ. ಎಲ್ಲಿಯ ತನಕ ದೇವರ ಪಾದದ ಚಿಂತನೆ ಹೃದಯದಲ್ಲಿ ಬರೋಲ್ಲ, ಅಲ್ಲಿಯ ತನಕ ಬರೀ ಚಿಂತನೆ ಬಂದರೆ ಚಿಂತೆ ಹೋಗುತ್ತೆ. ಅನುಗಾಲವು ಚಿಂತೆ ಈ ದೇಹಕ್ಕೆ. ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ, ಒಮ್ಮೆ ದೇವರ ಪಾದದಲ್ಲಿ ಮನಸ್ಸು ನಿಂತರೆ ಮನಸ್ಸಿಗೆ ಇಲ್ಲ ಚಿಂತೆ, ಅದು ನಿಶ್ಚಿಂತೆ. ನಮ್ಮ ಮನಸ್ಸು ಕಾಮನೆಯಿಂದ ತುಂಬ ಪ್ರಕ್ಷುಬ್ಧವಾಗಿದೆ, ನೆಮ್ಮದಿ ಇಲ್ಲ. ತುಂಬ ಜನ ಅಂತಾರೆ ಎಲ್ಲ ಇದೆ ಆಚಾರ್ಯ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಿಮಗೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಅದಕ್ಕೇನು ಕಾರಣ ಅಂದರೆ ತವ ನಂದನಃ, ನಿನ್ನ ಮಗ ಕಾರಣ. ಹೆಣ್ಣು ಮಕ್ಕಳು ಹೇಳ್ತಾರೆ ಕೃಷ್ಣನಿಗೆ, ನಿನ್ನ ಮಗನಿಂದಾಗಿ ನಮಗೆ ನೆಮ್ಮದಿ ಹಾಳಾಗಿದೆ. ಯಾರು ನಿನ್ನ ಮಗ? ನೀನು ಮನ್ಮಥ ಜನಕ. ನಿನ್ನ ಮಗ ಮನ್ಮಥ. ಮನ್ಮಥ ಅಂದರೆ ಯಾರು? ಕಾಮ.
ಕಾಮ ಅಂದರೆ ಕಾಮನೆಗಳು, ಬಯಕೆಗಳು. ನಮಗೆ ಯಾಕೆ ಈ ಚಿಂತೆ ಅಂದರೆ ಏನೇನೋ ಬಯಸ್ತಾ ಇದ್ದೀವಿ. ಯಾವುದು ಜೀವನದಲ್ಲಿ ಕಂಪ್ಲೀಟ್ ಮಾಡಲಿಕ್ಕಾಗೋಲ್ಲ ಅಂಥ ಬಯಕೆಗಳೆಲ್ಲ ನಮ್ಮ ಹೃದಯದ ತುಂಬ ತುಂಬಿದೆ. ಜೀವನದಲ್ಲಿ ಎಲ್ಲಿಯ ತನಕ ಹೃದಯದಲ್ಲಿ ಬೇಕು ಬೇಕು ಬೇಕುಗಳು ಮನೆ ಮಾಡಿದೆ ಅಲ್ಲಿವರೆಗೂ ಭಗವಂತ ಬೇಕಾಗಲ್ಲ. ಈ ಬೇಕು ಅನ್ನೋದು ಸಾಕಾದರೆ ಭಗವಂತ ಬೇಕಾಗ್ತಾನೆ. ಅದು ಸಾಕಾಗಬೇಕಾದರೆ ಹೃದಯದಲ್ಲಿ ಭಗವಂತ ನಿನ್ನ ಪಾದ ಬೇಕು, ಇದು ನಮಗೆ ಆಸೆ. ಯಾವಾಗ ನಿನ್ನ ಪಾದ, ನಿನ್ನ ಸ್ಮರಣೆ ಇಲ್ಲಿ ಬರುತ್ತೋ ಎಲ್ಲ ಕಾಮನೆಗಳನ್ನು ದಮನಗೊಳಿಸುವಂಥದ್ದು ನಿನ್ನ ಪಾದ. ಹೇಗೆ ಕಾಳಿಯನ ದರ್ಪವನ್ನು ದಮನಗೊಳಿಸಿದೆ, ಹಾಗೆ ನಮ್ಮ ಹೃದಯದಲ್ಲಿಯೂ ಕೂಡ ಕೆಟ್ಟ ಕಾಮನೆ ಎನ್ನುವ ಹಾವು ಕಚ್ತಾ ಇದೆ. ನೆಮ್ಮದಿಯನ್ನು ಕಳ್ಕೊಂಡಿದ್ದೇವೆ. ದರ್ಪದ ಹಾವು ಸೊಕ್ಕು ಅಡಗಬೇಕಾದರೆ ನೀನು ಎಲ್ಲೋ ಹಾವಿನ ಮೇಲೆ ಕುಡಿದ್ರೆ ಪ್ರಯೋಜನ ಇಲ್ಲ, ನಮ್ಮ ಹೃದಯದಲ್ಲಿ ಕುಣಿ. ಇಲ್ಲಿ ಒಂದು ದೊಡ್ಡ ಹಾವಿದೆ, ಅಲ್ಲಿ ಹಾವಿಗೆ ಶತೈಕ ಶೀರ್ಷ್ಣ, 101 ಹೆಡೆ ಅಂತಾರೆ. ನಮಗೂ ಅಷ್ಟೇ 101 ಆಸೆ, 101 ಆಸೆ, 106 ಆಸೆ. ಹೀಗಾಗಿ ಒಂದೊಂದೇ ಆಸೆ ಹೇಳ್ತಾ ಇರುತ್ತೆ. ಆಸೆಗಳನ್ನು ನಾವೇ ದಮನ ಮಾಡ್ತೀವಿ, ಆಗೋಲ್ಲ. ಅಲ್ಲಿ ನಿನ್ನ ಪಾದ ಇಟ್ಟರೆ ಮಾತ್ರ ನಮಗೆ ನೆಮ್ಮದಿ. ಹಾಗಾಗಿ ಅವರೆಲ್ಲ ಅದನ್ನೇ ಭಾಗವತದಲ್ಲಿ ಕೇಳಿಕೊಂಡಿದ್ದನ್ನೇ ವಾದಿರಾಜ ಶ್ರೀಮಚ್ಚರಣರು ಇಲ್ಲಿ ಕಾವ್ಯ ರೂಪವಾಗಿ ವರ್ಣನೆ ಮಾಡ್ತಾರೆ. ಆ ಹೆಣ್ಣು ಮಕ್ಕಳು ಕೇಳಿದರು, ಫಣಿಪಣಾರ್ಪಿತಂ ತೇ ಪದಾಂಬುಜಂ ಕೃಣು ಕುಚೇಶುನಃ ಕೃಂಧಿ ಹೃಚ್ಛಯಂ. ನಮ್ಮ ಹೃದಯದಲ್ಲಿರುವಂಥ ಕೆಟ್ಟ ಕಾಮನೆಗಳೆಂಬ ಹಾವನ್ನು ತುಳಿಯುವ ಸಲುವಾಗಿ ನಿನ್ನ ಕಮಲ ಸದೃಶವಾದ ಆ ಪಾದವನ್ನು ನಮ್ಮ ಹೃದಯದಲ್ಲಿಡು ಅಂತ ಇವರು ಬಯಕೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೊಂದು ಸಂಪಿಗೆ ಹೂವು ನೋಡಿದ್ರಂತೆ. ಆ ಹೂವನ್ನು ಕೇಳಿಕೊಳ್ತಾ ಇದ್ದಾರೆ, ಸಂಪಿಗೆ ನೀನಾದರೂ ನಮಗೆ ಕೃಷ್ಣನ್ ತೋರಿಸಬಾರ್ದ ಅಂತ. ಅವ್ರಿಗೇನೆಂದರೆ ಕಂಡ ವಸ್ತುಗಳನ್ನೆಲ್ಲ ಪರಾತ್ಪರ ವಸ್ತುವಾದ ಪರಮಾತ್ಮನನ್ನೇ ಬೇಡ್ತಾ ಇದ್ದಾರೆ. ನನು ಚಂಪಕಾಚ್ಯುತ ಪದಾಂಬುಜಯೋ, ನನು ಚಂಪಕಾಚ್ಯುತ ಪದಾಂಬುಜಯೋ ದಯಮಸ್ತಿತ್ಯುತ ಪದಾಂಬುಜಯೋ ಉಚಿತಂಚ ಪುಷ್ಪಮಲಿನಾಕಲಿತಂ ತಮಿಹೇಕ್ಷಯಾಶು ಮಲಿನಾಕಲಿತಂ ತಮ್ ಆಶು ಈಕ್ಷಯ. ಆ ಭಗವಂತನನ್ನು ಬಹಳ ಬೇಗ ನಮ್ಮ ಕಣ್ಣಿಗೆ ಕಾಣುವ ಹಾಗೆ ನೀ ಮಾಡು ಅಂತ ಆ ಚಂಪಕ ಪುಷ್ಪವನ್ನು ಕೇಳ್ತಾ ಇದ್ದಾರೆ. ದೇವರು ನಮ್ಮ ಹತ್ರ ಬರಬೇಕಾದ್ರೆ ಮತ್ತೇನು ಮಾಡಬೇಕಾದ್ದಿಲ್ಲ. ದಾಸರು ಹೇಳ್ತಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ. ದೇವರಿಗೆ ನಾವು ಅರ್ಪಣೆ ಮಾಡಬಹುದಾದದ್ದು ಒಂದು ನೀರು, ಒಂದು ಹೂವು, ಒಂದು ತುಳಸಿ, ಇಷ್ಟೇ. ಇನ್ನೇನೇನು ದೇವರಿಗೆ ನಮ್ಮಿಂದ ಹೋಗುವಂಥದ್ದಿಲ್ಲ. ಆದರೆ ನಾವು ಬೇಕಾದ ನೀರು ಹಾಕ್ತೀವಿ, ಬೇಕಾದ ಹೂವು ಹಾಕ್ತೀವಿ. ಆದರೂ ದೇವರು ಸ್ವಪ್ನದಲ್ಲಿಯೂ ನಮಗೆ ಬಂದು ಒಳ್ಳೆಯ ನೀರು ಅಭಿಷೇಕ ಮಾಡಿದೆಪ್ಪ, ಕೇಸರಿ ಪಚ್ಕರ್ಪುರದ್ದು ಒಳ್ಳೆ ಕಾಸ್ಟ್ಲಿ ಟೈಮಲ್ಲೂ ಇಷ್ಟು ಹೂವು ಅಂದೇ ಇಲ್ಲ. ಯಾಕಂದಿಲ್ಲ ಅಂದರೆ ನಾವು ಕೊಡುವ ಪದಾರ್ಥಗಳೆಲ್ಲ ದೋಷದಿಂದ ಕೂಡಿದೆ. ಆ ದೋಷದಿಂದ ಕೂಡಿದ ವಸ್ತುಗಳು ದೇವರ ತನಕ ಹೋಗೋದೇ ಇಲ್ಲ. ಯಾವ ದೋಷ ಇಲ್ಲದೆ ಇದ್ದರೂ ಕೂಡ ಕೊಡುವಾಗ ನಾನು ಕೊಟ್ಟೆ, ನಾನು ಮಾಡಿದೆ, ಇದೇ ದೊಡ್ಡ ದೋಷ. ಆ ದೋಷ ದೇವ್ರಿಗೆ ಕಳೆದರೆ ಉಂಟು, ಇಲ್ಲದೇ ಇದ್ದರೆ ನಮ್ಮ ಹತ್ರ ಯಾವಾಗೂ ಇರುತ್ತೆ. ಆದರೆ ಈ ಹೆಣ್ಣು ಮಕ್ಕಳು ಆ ಸಂಪಿಗೆಯನ್ನು ನೋಡಿ ಹೇಳ್ತಾರೆ,
ನಿನ್ನ ಹತ್ರ ನೀರಿದೆ, ಪರಿಶುದ್ಧವಾದ ನೀರದು, ಸ್ವಲ್ಪವೂ ದೋಷ ಇಲ್ಲ. ಯಾಕಂದರೆ ಆ ನೀರು ಎಲ್ಲಿಂದ ಬಂದಿದೆ ಅಂದರೆ ಭಗವಂತನ ಪಾದ ಅನ್ನಿಸಿದಂತಹ ಗಗನದಿಂದ ಸುರಿದ ಮಳೆಯ ನೀರು ಹೂವಿನ ಒಳಗಿದೆ. ಆಕಾಶಕ್ಕೆ ವಿಷ್ಣು ಪದ ಅಂತ ಕರೀತಾರೆ. ಮಳೆ ನೀರು ಕೆಳಗಿಂದ ಬೀಳಲ್ಲ, ಮೇಲಿಂದ ಬೀಳುತ್ತೆ. ಅಂತಹ ಆಕಾಶದಿಂದ ಸುರಿದ ನೀರು ನಿನ್ನ ಹತ್ರ ಇದೆ ಅಲ್ವಾ. ಆಮೇಲೆ ಅಲಿನಾ ಅನಾಕಲಿತಂ ಪುಷ್ಪಂ ಉಚಿತಂಚ. ಅಲಿ ಅಂದರೆ ದುಂಬಿಗಳು, ಅನಾಕಲಿತಂ ಅದು ಆಘ್ರಾಣಿಸದ ಪುಷ್ಪ ನಿನ್ನ ಹತ್ರ ಇದೆ ಅಲ್ವಾ. ಇದರ ಅರ್ಥ ಏನಂದರೆ ದೇವರಿಗೆ ಅರ್ಪಣೆ ಮಾಡುವ ಮೊದಲು ಆ ಪುಷ್ಪ ಮತ್ತೊಬ್ಬರು ಅರ್ಪಣೆ ಆಗಿರಬಾರ್ದು. ದೇವರಿಗೆ ಪರಿಶುದ್ಧವಾದದ್ದನ್ನು ಅರ್ಪಣೆ ಮಾಡಬೇಕಂತ. ನಾವು ತರುವಾಗಲೇ ಹೂ ಚೆನ್ನಾಗಿದೆಯಾ ಅಂತ ನೋಡೋ ಬರದಲ್ಲಿ ವಾಸನೆ ಎಲ್ಲ ನೋಡಿಕೊಂಡೇ ಬಿಟ್ಟಿರ್ತೀವಿ. ಇನ್ನು ಕೆಲವರು ಆ ಹೂವಿನ ಒಂದು ಭಾಗ ಮುಡಿದುಕೊಂಡೇ ಉಳಿದದ್ದನ್ನು ಪೂಜೆ ಮಾಡ್ತಾರೆ. ಇದೆಲ್ಲ ಬರೋದೇ ಇಲ್ಲ. ಆದರೆ ದುಂಬಿಗಳು ಕೂಡ ಆಸ್ವಾದನೆ ಮಾಡದಿರುವಂತಹ ಹೂವು ಇದೆ ಅಲ್ಲ ನಿನ್ನ ಹತ್ರ. ಆ ಹೂವು ಇನ್ನೂ ದುಂಬಿಗಳು ಆಸ್ವಾದನೆ ಮಾಡಿಲ್ಲ. ಅಂತಹ ಪರಿಶುದ್ಧವಾದ ಪುಷ್ಪ, ಪರಿಶುದ್ಧವಾದ ಜಲ ಇದು ನಿನ್ನ ಹತ್ರ ಇರೋದರಿಂದ ಅದರಿಂದ ನೀನು ದೇವರನ್ನು ಅಲಂಕಾರ ಮಾಡಿದ್ದೀಯಾ. ಯಾರಲ್ಲಿ ದೋಷ ಇದೆ ಅವರು ಏನು ಮಾಡಿದ್ರೂ ಈ ಕೃಷ್ಣನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿನ್ನಲ್ಲಿ ಮಾತ್ರ ಯಾವ ದೋಷ ಇಲ್ಲ. ನೀನು ದೇವರನ್ನು ನೋಡಿದೀಯ, ನಮಗೊಂದು ಸ್ವಲ್ಪ ತೋರಿಸು ಅಂತ. ಅಂದರೆ ಯಾವ ವಸ್ತುವನ್ನು ನೋಡಿದಾಗಲೂ ಒಂದು ಫಲ, ಒಂದು ಪುಷ್ಪ, ಒಂದು ಮರ, ಒಂದು ಗಿಡ, ಒಂದು ಲತೆ, ಒಂದು ತರು ಏನು ನೋಡಿದ್ರೂ ಅದರ ಮುಖಾಂತರವಾಗಿ ಕೃಷ್ಣನನ್ನು ನೋಡುವ ಬಯಕೆಯನ್ನು ಆ ಹೆಣ್ಣು ಮಕ್ಕಳು ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ಅನೇಕವಾದ ಸಂದೇಶಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಭಗವಂತ ಬಿಂಬರೂಪಿಯಾದ ಹರಿಯ ಸಾಕ್ಷಾತ್ಕಾರ, ಅಂತರಂಗದೊಳಗಿರುವ ಹರಿಯ ದರ್ಶನ ನಮಗಾಗಬೇಕಂತಾದರೆ ದೋಷಗಳಿಂದ ಯುಕ್ತವಾದ ಪದಾರ್ಥಗಳನ್ನು ದೇವರಿಗೆ ಅರ್ಪಣೆ ಮಾಡಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ನಾವು ದೇವರಿಗೆ ಏನೇನು ಕೊಡ್ತಾ ಇದ್ದೀವಿ ಅದರೊಳಗೆಲ್ಲ ಬರೀ ದೋಷಮಯ. ಅದಕ್ಕೆ ದೇವರು ಅವನು ನಮ್ಮ ಒಳಗಿದ್ರೂ ಇದ್ದಾನೆ ಎನ್ನುವ ಅನುಭವ ನಮಗೆ ಬರ್ತಾ ಇಲ್ಲ. ಕಾರಣ ದೋಷಗಳಿಂದ ಯುಕ್ತವಾದ ವಸ್ತುಗಳನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಆದರೆ ನಿನ್ನಲ್ಲಿ ಆ ಬಗೆಯ ಯಾವ ದೋಷವೂ ಇಲ್ಲ. ನೀನು ದೇವರನ್ನು ಕಂಡಿದ್ದೀಯ, ನಮಗೊಂದು ಸ್ವಲ್ಪ ತೋರಿಸು ಅಂತ. ಹೀಗೆ ನನು ಚಂಪಕಚ್ಯುತ ಪದಂಬುಜಯೋ ದಯಮಸ್ತಿತೇ ಚ್ಯುತ ಪದಂಬುಜಯೋ ಉಚಿತಂಚ ಪುಷ್ಪಮಲಿನಾ ಕಲಿತಂ ತಮಿಹೇಕ್ಷಯಾಶು ಮಲಿನಾ ಕಲಿತಂ. ಅಂತಹ ಆ ಭಗವಂತನನ್ನು ನನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಮಗೆ ದೇವರನ್ನು ತೋರಿಸು. ನಾವೇ ಅವನಲ್ಲಿ ಹುಡುಕ್ತಾ ಇದ್ದೀವಿ, ನಮಗೆ ಸಿಕ್ಕಿಲ್ಲ. ನೀನು ಕರ್ಕೊಂಡು ಬಾ, ನೀನು ಕರೆದು ತಂದರೆ ನಾವು ಆ ಭಗವಂತನ ನೋಡ್ಬೋದು, ಇಲ್ಲದೇ ಇದ್ರಿಲ್ಲ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಮತ್ತಂತ ಇದ್ದಾರೆ, ಮುರಳಿ ಮನೋ ವಿಜಯತೆ ಜಯತೆ ಅಪಿ ಮೋಹಾದಾಗ್ರವಲಯೇ ವಲಯೇ ಕಮಲಾತವಾಧರ ಸುಧಾರ ಸುಧಾ ಪಿಬತಿ ದ್ವದುದ್ಯುಮಹಿತಾ ಮಹಿತಾ. ಸರ್ವಸಂಗ ಪರಿತ್ಯಾಗ ಮಾಡಿದಂತಹ ಯತಿಗಳಿಗೂ ಕೂಡ ಮೋಹವನ್ನು ನೀಡುವಂಥದ್ದು ಭಗವಂತನ ಕೊಳಲಿನ ಮಾಧುರ್ಯ. ದೇವರ ಕೊಳಲಿನ ಮಾಧುರ್ಯಕ್ಕೆ ಮಾರು ಹೋಗದ ಜೀವ ಜಾತವೇ ಇಲ್ಲ. ಅಂತಹ ಹೇ ಕೃಷ್ಣ, ನಿನ್ನ ಕೈಯಲ್ಲಿರುವ ಮುರಳಿ, ಆ ವೇಣು ನಮ್ಮ ಮನಸ್ಸನ್ನು ಸೆಳೀತಾ ಇದೆ.
ಏನು ಆ ಮುರುಳಿ ಏನು ಮಾಡ್ತಾ ಇದೆ? ಆ ಮುರುಳಿ ಭಾಗ್ಯ ಎಂಥದ್ದು? ಸದಾ ನಿನ್ನ ಕೈ ಬೆರಳುಗಳಿಂದ ಆ ರಂಧ್ರಗಳನ್ನು ಮುಚ್ಚುತ್ತಾ ಇದೆಯಾ? ಅದರ ರಂಧ್ರವನ್ನು ನಿನ್ನ ತುಟಿಗೆ ಒತ್ಕೊಳ್ತಾ ಇದೆಯಾ? ಹೇಗೆ ಪ್ರಳಯ ಕಾಲದಲ್ಲಿ ತವ ಅಧರ ಸುಧಾ ಕಮಲ ಮಹಾಲಕ್ಷ್ಮಿ ಪ್ರಳಯ ಕಾಲದಲ್ಲಿ ನಿನ್ನ ತುಟಿಯ ಒಂದು ಅಮೃತವನ್ನು ಪಾನ ಮಾಡ್ತಾ ಇದ್ದಾಳೋ, ಆ ಮಹಾಲಕ್ಷ್ಮಿಯಂತೆ ಈ ಬಿದಿರಿನ ಕೊಳವೆ ಅದನ್ನು ಪಾನ ಮಾಡ್ತಾ ಇದೆ. ಎಂಥ ವೈಭವ ಅದು! ಭಾಗವತದ ವೇದವ್ಯಾಸ ದೇವರ ಮಾತನ್ನು ವಾದಿರಾಜ ಶ್ರೀಮಚ್ಚರಣರು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಅವನ ಕೈಯಲ್ಲಿರುವ ವೇಣು ಅದು ಸಾಕ್ಷಾತ್ ಲಕ್ಷ್ಮೀದೇವಿಯ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂಥದ್ದು. ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ. ಆ ಭಗವಂತನ ಕಮಲ ಸದೃಶವಾದ ಮುಖದಲ್ಲಿ ಅದರಲ್ಲಿರುವ ಅಧರದ ಅಮೃತವನ್ನು ಸವಿಯುವ ಸಲುವಾಗಿ ಸ್ವಯಂ ಮಹಾಲಕ್ಷ್ಮಿ ವೇಣುಂ ಆಶ್ರಿತ್ಯ ದೇವರ ಕೈ ಒಳಗಿನ ಆ ಕೊಳಲಿನಲ್ಲಿ ತಾನು ಸೇರಿದ್ದಾಳೆ. ದಾಸರಂತಾರೆ, ಏನು ಸಾಧನವ ಮಾಡಿ ಕೃಷ್ಣನ ಕರವ ಸೇರಿತೋ ಕೊಳಲು. ದೇವರು ಸದಾ ತನ್ನ ಸೊಂಟದಲ್ಲಿ ಇಡ್ತಿದ್ದ. ಇಲ್ಲ ಅಂತಾದರೆ ಎರಡೂ ಕೈಗಳಿಂದ ಅದನ್ನು ತುಟಿಯ ಬಳಿ ಹಿಡಿದು ಅದನ್ನು ಅವನು ವಾದ್ಯ ಮಾಡ್ತಾ ಇದ್ದ. ಈ ಎಲ್ಲ ಒಂದು ಸುಖ ಭಗವಂತನ ಅಂಗಸಂಗ, ಭಗವಂತನ ಅದರಾಮೃತದಲ್ಲಿ ಬರುವ ಅಮೃತದ ಪಾನ, ಇದು ನನಗೆ ಸಿಗಬೇಕಾದ್ದು ಅಂತ ಹೇಳಿ ಮಹಾಲಕ್ಷ್ಮಿ ತಾನು ಅಲ್ಲಿದ್ದಾಳೆ. ಭಾಗವತದಲ್ಲಿ ಬರುವ ಮತ್ತೊಂದು ಮಾತು, ಮುಹ್ಯಂತಿಯಂ ಸೂರಯ. ಎಂಥ ಜ್ಞಾನಿಗಳು ಕೂಡ ಆ ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಾಡಿಯಾದರೂ ದೇವರನ್ನು ತಿಳಿಯಬೋದಾ? ಇದು ಒಂದು ಪ್ರಯತ್ನ ಮಾಡೋಣ ಅನ್ನುವಂತೆ ಸ್ವಯಂ ಭಗವಂತನ ಕೈ ಒಳಗಿನ ಕೊಳಲಾಗಿ ಮಹಾಲಕ್ಷ್ಮಿಯೇ ಬಂದಿದ್ದಾಳೆ. ದಾಸರಾಯರು ಲಕ್ಷ್ಮಿಯ ಮಹಿಮೆಯನ್ನು ಹೇಳುವಾಗ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪವಾಗಿ ಹೇಳಿದರು. ಅದರೊಳಗೆ ನಾವು ಸೇರಿಸ್ಕೋಬೇಕು, ಕೊಳಲಿನ ರೂಪವಾಗಿಯೂ ಅವಳೇ. ಮತ್ತೊಂದು ಕಡೆ ದಾಸರು ಹೇಳುವಾಗ ಪ್ರಳಯ ಕಾಲದಲ್ಲಿ ಆಭರಣ ತಾನೇ ಆಗಿದ್ದಾಳೆ ಅಂತ, ಕೃಷ್ಣನಾದಾಗ ಕೊಳಲು ಕೂಡ ತಾನೇ ಆಗಿದ್ದಾಳೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣನ ದರ್ಶನಕ್ಕಾಗಿ ಯಮುನಾದೇವಿ ಉಕ್ಕಿ ಹರಿತಾ ಇದ್ದಾಳಂತೆ. ಯಮುನೆಯ ಆ ಹರಿಯುವಿಕೆ, ಆ ರಭಸ, ಅದನ್ನು ಕಂಡಾಗ ಕೃಷ್ಣನ ಭಕ್ತೆಯರಾದ ಹೆಣ್ಣು ಮಕ್ಕಳಿಗೆ ಬಂದ ಭಾವನೆ ಏನು? ತವ ವೇಣುನಾ ಸುರನತಾರಣತ, ತವ ವೇಣುನಾ ಸುರನತ ರಣತ, ವಿನತಾ ವಧೂತತಿ ಜಿತಾತಿ ಜಿತಾ, ಯಮುನಾಗತಾಂತಿ ಕಮಲಂ ಕಮಲಂ, ದದತೀವತೆ ಕರಮುದಾರ ಮುದಾ, ತವ ವೇಣುನಾ. ಹೇ ಭಗವಂತ, ನಿನ್ನ ಕೈಯೊಳಗಿರ್ತಕ್ಕಂಥ ವೇಣು, ಅದರಿಂದ ಹೊರಡುವಂತಹ ಅದ್ಭುತವಾದ ಧ್ವನಿ, ಅದಕ್ಕೆ ಅತಿಶಯವಾಗಿ ತುಂಬ ಸೋತದ್ದು ಸ್ತ್ರೀ ವೃಂದ. ಅವರು ಹೇಳ್ತಾರೆ, ಗೀತ ಮೋಹಿತ, ನಾವೆಲ್ಲ ನಿನ್ನ ಕೊಳಲಿನ ನಾದಕ್ಕೆ ಮೋಹಿಸಲ್ಪಟ್ಟಿದ್ದೇವೆ. ಅದನ್ನೇ ಹೇಳ್ತಾ, ತವ ವೇಣುನಾ ಸುರನತಾರಣತ, ವಿನತಾ ವಧೂತತಿ ಜಿತಾತಿ ಜಿತಾ. ಆ ಧ್ವನಿ ಮಾಡುವಂತಹ ನಿನ್ನ ವೇಣು, ಅದರಿಂದಾಗಿ ಅತಿಶಯವಾಗಿ ಸೋತದ್ದು ಸ್ತ್ರೀ ವೃಂದ. ಆ ವೃಂದವನ್ನು ಗೆಲ್ಲಬೇಕು ಅಂಥೇಳಿ ಸ್ತ್ರೀಯರೆಲ್ಲ ಕೃಷ್ಣನ ವೇಣುಗಾನಕ್ಕಾಗಿ ಧಾವಿಸಿ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ಹಗಲು ರಾತ್ರಿ ಇವರು ತಡೆ ಹಿಡಿದ್ರು, ಅವರು ತಡೆ ಹಿಡಿದ್ರು, ಕೆಲಸ ಇತ್ತು, ಯಾವುದೂ ಲೆಕ್ಕಕ್ಕಿಲ್ಲ.
ಭಗವಂತ ಕೊಳಲಿನ ನಾದ ಮಾಡಿದ ಅಂದರೆ ವೇಗವಾಗಿ ಹೋಗ್ತಾ ಇದ್ದಾರೆ. ಅವರನ್ನು ನೋಡಿ ಈ ಯಮುನಾದೇವಿ ನೋಡಿದ್ಲಂತೆ, ಇವ್ರು ಹೋಗೋಕ್ಕೆ ಮುಂಚೆ ನಾನು ಹೋಗಬೇಕು ಅಂತ. ಎಂಥವಳು ಅವಳು ಸುರನತ, ದೇವತೆಗಳು ಪೂಜೆ ಮಾಡುವಂತಹ ಯಮುನಾ ನದಿ ಅಂತೆ. ಸುರನತ ಯಮುನಾ, ಆ ಯಮುನಾ ನದಿ ಅತ್ಯಂತ ಸಂತೋಷದಿಂದ ನಿನ್ನ ಬಳಿಗೆ ವೇಗವಾಗಿ ಬರ್ತಾ ಇದ್ದಾಳೆ. ಹೇಗೆ ಬರ್ತಾ ಇದ್ದಾಳೆ? ನಿನ್ನ ಬಳಿಗೆ ಬರುವಾಗ ಸಂತೋಷದಿಂದ ಕೈಯಲ್ಲಿ ಕಮಲವನ್ನು ಹಿಡಿದು ನಿನಗೆ ಅದನ್ನು ಕೊಡಬೇಕು, ಪುಷ್ಪವನ್ನು ಹಿಡಿದು ಬರ್ತಾ ಇದ್ದಾಳೆ. ಗಜೇಂದ್ರನಿಗೆ ದೇವರು ಉದ್ಧಾರ ಮಾಡುವಾಗ ಸರೋವರದಲ್ಲಿದ್ದ ಒಂದು ಕಮಲವನ್ನು ಕೊಟ್ಟನಂತೆ. ಇಲ್ಲಿ ಯಮುನಾದೇವಿ ತನ್ನ ಆ ನದಿಯಲ್ಲಿ ಉಕ್ಕಿ ಹರಿಯುವಾಗ ತನ್ನ ಅಲೆಗಳಲ್ಲಿ ಕಮಲವನ್ನು ಹೊತ್ತು ತರ್ತಾ ಇದ್ದಾಳೆ. ಯಾಕೆಂದರೆ ಭಗವಂತನಿಗೆ ಕಮಲ ಅಂದರೆ ಭಾರಿ ಇಷ್ಟ. ಯಮುನಾ ಗತಾಂತಿ ಕಮಲಂ ಕಮಲಂ ದದತೀವತೆ ಕರಮುದಾರ ಮುದಾ. ಕೃಷ್ಣನ ವೇಣುಗಾನ ಕೇಳಿ ನದಿಗಳು ಸಹ ತಮ್ಮ ವೇಗವನ್ನು ಕಳೆದುಕೊಂಡಿದೆ. ಕೃಷ್ಣ ಹುಟ್ಟಿದಾಗ, ಕೃಷ್ಣ ವೇಣುಗಾನ ಮಾಡುವಾಗ ನದಿಗಳು ಮೆಲ್ಲಗೆ ಹರಿದುವಂತೆ. ಹರಿದು ಹೋಗಿಬಿಟ್ರೆ ಕೃಷ್ಣಂದು ಕೇಳಲಿಕ್ಕಾಗಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ. ನಮಗಿದು ಅರ್ಥ ಆಗಬೇಕಂದ್ರೆ ತಿರುಪತಿಯಲ್ಲಿ ತಿಮ್ಮಪ್ಪನ ನೋಡ್ಲಿಕ್ಕೆ ಹೋದಾಗ ತಿಮ್ಮಪ್ಪನ ಎದುರಿಗೆ ಬರೋವರೆಗೆ ಇರುವಂತಹ ವೇಗ ಅವನ ಎದುರಿಗೆ ಬಂದಾಗಿಲ್ಲ, ಮೆಲ್ಲಿಗೆ ಹೋಗ್ತೀವಿ. ಅದಕ್ಕೆ ಅಲ್ಲಿ ಪದಂಡಿ ಪದಂಡಿ ಅಂತ ಅನ್ನೋರಿದ್ದಾರೆ. ಎಲ್ಲಿಯ ತನಕ ಓಡೋಡಿ ಬರ್ತಿರ್ತೀವಿ ಅಂದರೆ ತಿಮ್ಮಪ್ಪನ ನೋಡುವ ತನಕ ಓಡೋಡಿ ಬರ್ತೀವಿ. ಎದುರುಗಡೆ ತಿಮ್ಮಪ್ಪನ ದರ್ಶನ ಆಯಿತು ಅಂದರೆ ನಮ್ಮ ವೇಗ ಸ್ಲೋ ಆಗಿಬಿಡುತ್ತೆ. ಯಮುನಾದೇವಿ ಮೊದಲಾದ ಎಲ್ಲ ನದಿಗಳು ದೇವರನ್ನು ನೋಡುವಾಗ ಮೆಲ್ಲಗೆ ಹರಿತಿದ್ದಂತೆ. ಅದು ಭಾಗವತದಲ್ಲಿ ಬಂದ ಮಾತು. ನದ್ಯಸ್ತದಾ ತಮುಪದಾರ್ಯ ಮುಕುಂದ ಗೀತಾ ಆವರ್ತಲಕ್ಷಿತ ಮನೋಭವಲಗ್ನ ವೇಗ ಆಲಿಂಗನ ಪ್ರಮುದಿತೋರ್ಮಿ ಭುಜೈರ್ಮುರಾರೇ ಗೃಹ್ಣಂತಿ ಪಾದಯುಗಲಂ ಕಮಲೋಪಹಾರ. ದೇವರಿಗೆ ಉಪಹಾರ, ಉಪಾಯನ, ದೇವರಿಗೊಂದು ಏನಾದ್ರು ಕೊಡಬೇಕಲ್ಲ. ಏನು ಕೊಡೋದು? ಪತ್ರಂ ಪುಷ್ಪಂ ಯಾವುದನ್ನು ತಂದಿದ್ದಾರೆ? ಕಮಲ ತಂದು ಆ ಭಗವಂತನ ಪಾದ ಯುಗಲಕ್ಕೆ ಕಮಲ ತಂದು ಪಾದ ಕಮಲಕ್ಕೆ ಇಟ್ಟಿದ್ದಾರೆ. ನದ್ಯ ತದಾ ತದುಪದಾರಿಯ ಮುಕುಂದ ಗೀತ. ಆ ಭಗವಂತನ ವೇಣುಗಾನವನ್ನು ಕೇಳಿದಂತಹ ನದಿಗಳು ಕೂಡ ಅಲಕ್ಷ್ಯ ವೇಗಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಆಲಿಂಗನ ಪ್ರಮುದಿತೋರ್ಮಿ ಭುಜೈ. ಊರ್ಮಿ ಅಂದರೆ ಅಲೆಗಳು. ನದಿಗಳು ತಮ್ಮ ಅಲೆಯನ್ನು ಹೆಚ್ಚಿಸಿದೆಯಂತೆ. ಅಲೆಗಳೆಂಬ ಕೈಗಳಿಂದ ಭಗವಂತನನ್ನು ಆಲಿಂಗನ ಮಾಡಿಕೊಳ್ಬೇಕು ಅಂತ ಆ ಕೈಗಳಲ್ಲಿ ಕಮಲವನ್ನು ಉಪಹಾರದಂತೆ, ಭಗವಂತನಿಗೆ ಉಪಾಯನದಂತೆ ಅರ್ಪಣೆ ಮಾಡಲಿಕ್ಕೆ ತಂದು ಭಗವಂತನ ಪಾದಕಮಲಕ್ಕೆ ಅರ್ಪಣೆ ಮಾಡ್ತಾ ಇದೆ ಅಂತ ಏನು ಭಾಗವತದಲ್ಲಿ ವರ್ಣನೆ ಮಾಡಿದೆ. ಅದನ್ನೇ ಶ್ರೀ ವಾದಿರಾಜ ಶ್ರೀಮಚ್ಚರಣರು ತವ ವೇಣುನಾ ಸುರನತಾರಣತಾ ವಿನತಾವಧೂತ ತಿಜಿತಾ ತಿಜಿತಾ ಯಮುನಾ ಗತಂತಿ ಕಮಲಂ ಕಮಲಂ ದದತೀವತೆ ಕರ ಮುದಾರ ಮುದಾ. ಕೈಗಳಲ್ಲಿ ಸಂತೋಷದಿಂದ ಕಮಲವನ್ನು ಹಿಡಿದಂತಹ ದೇವತಾ ವೃಂದದಿಂದಲೂ ಕೂಡ ಪೂಜಿತವಾದ ಯಮುನಾ ನದಿ ನಿನ್ನ ಬಳಿಗೆ ವೇಗವಾಗಿ ಬರ್ತಾ ಇದೆ. ಕಾರಣ ನಿನ್ನ ವೇಣುಗಾನಕ್ಕೆ ಮಾರು ಹೋಗಿದೆ. ನಿನ್ನ ವೇಣುಗಾನಕ್ಕೆ ಮನಸೋತವರು ಅತಿಯಾಗಿ ಸ್ತ್ರೀಯರು. ವಧು ತತಿ ಜಿತ. ವಧು ಅಂದರೆ ಹೆಣ್ಣು ಮಕ್ಕಳು, ತತಿ ಗುಂಪು, ಜಿತ ಆ ಹೆಣ್ಣು ಮಕ್ಕಳಲ್ಲಿ ಶ್ರೇಷ್ಠಳಾದವಳು ನೀನು. ನೀನು ಕೂಡ ಆ ಭಗವಂತನನ್ನು ಆಲಿಂಗನ ಮಾಡಬೇಕು ಅಂತ ಹೇಳಿ ಅವನಿಗೆ ಅರ್ಪಣೆ ಮಾಡಲಿಕ್ಕೆ ಕಮಲವನ್ನು ಹೆಕ್ಕಿ ತರ್ತಾ ಇದ್ದೀಯ ಅಂತ ಅನೇಕ ರೀತಿಯಿಂದ ಅವರ ಕಣ್ಣಿಗೆ ಕಂಡದ್ದು ವೇಗವಾಗಿ ಹರಿಯುವ ನದಿ, ಅದರ ಒಳಗಿನ ಕಮಲ. ಆ ಕಮಲ, ಆ ನದಿಯ ವೇಗವನ್ನು ನೋಡಿದ ಆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಬಂದ ಭಾವನೆ ಅದು ಕೂಡ ಭಗವಂತನ ಕಡೆಗೆ ಹೋಗುವಂಥದ್ದು.
ಏನನ್ನು ನೋಡಿದರೂ ಕೂಡ ಅಲ್ಲೆಲ್ಲ ದೇವರ ಕಲ್ಪನೆ ಅವರಿಗೆ ಬರ್ತಾ ಇದೆ. ದೇವರ ಚಿಂತನೆ ಬಿಟ್ಟು ಮತ್ತೊಂದು ಚಿಂತನೆ ಆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಬರಲಿಲ್ಲ ಅಂತ ವಾದಿರಾಜರು ತೋರಿಸ್ಕೊಡ್ತಾ ಇದ್ದಾರೆ. ಕರಜ ಪ್ರಸುಕ್ತರುರುಚಾರುರುಚ ಅವಲೋಕನ ಕಲಿತಯ ಕಲಿತ ಲತಿತಯ ಅವಲೋಕನ ಕಲಿತಯ ಲಿತಯ ಕಮಲಾನ್ವಕಾರಿ ರುಚಿರ ರುಚಿರ ಶಪಃ ಪ್ರಿಯೋಷ್ಟರ ಸತೀರ ಸತೀ. ಒಬ್ಬಳು ಇನ್ನೊಬ್ಬಳಿಗೆ ಹೇಳ್ತಾ ಇದ್ದಾಳೆ, ಆ ಭಗವಂತನ ಉಗುರುಗಳು ಅದರ ಸಂಪರ್ಕದಿಂದ ಬಹಳ ಸುಂದರವಾಗಿ ಕಾಣುವಂತಹ ಒಂದು ಕೃಷ್ಣ ಸಾರ ಮೃಗದಂತೆ ಆ ಮನೋಹರವಾದ ನೋಟವುಳ್ಳ ಆ ವೇಣು, ಕೈಯಲ್ಲಿರುವ ಕೊಳಲು, ಯಾವ ಅಪಸ್ವರವೂ ಆ ಕೊಳಲಿನ ನಾದದ ಮುಂದೆ ಬರಬಾರ್ದು. ಒಮ್ಮೆ ಕೃಷ್ಣ ಧ್ವನಿ ಮಾಡಿದ ಅಂದರೆ ಅಪಸ್ವರಗಳ ರಾಶಿಯನ್ನೇ ಅಡಗಿಸುವಂಥದ್ದು. ಭಗವಂತ ಕೃಷ್ಣನ ಅದರದಲ್ಲಿ ಸುರಿಯುವ ರಸವನ್ನು ಪಾನ ಮಾಡುವ ಮಹಾಲಕ್ಷ್ಮಿಯಂತೆ ಇದು ಕಾಣ್ತಾ ಇದೆ. ದೇವರ ಕೈಯಲ್ಲಿರುವ ಕೊಳಲು ನೋಡುವವರ ಚಿಂತನೆ ಮಾಡುವ ಗೋಪಿಕಾಸ್ತ್ರೀಯರಿಗೆ ಹೇಗೆ ಕಾಣ್ತಾ ಇದೆ ಅಂದರೆ ಒಂದು ಸಾಮಾನ್ಯವಾದ ಬಿದುರಿನ ಕೊಳವೆಯಂತೆ ಕಾಣ್ತಾ ಇಲ್ಲ. ದೇವರು ಅದರ ಮೇಲೆ ಬೆರಳಿಟ್ಟರೆ ಒಳ್ಳೆ ಕೃಷ್ಣ ಸಾರ ಮೃಗ, ಅದು ಹೇಗೆ ಅಲ್ಲಲ್ಲಿ ಚುಕ್ಕೆಗಳು ಕಾಣಬೇಕು, ಒಳ್ಳೆ ಮನೋಹರವಾಗಿರುತ್ತೆ. ಆ ಬಿದರಿನ ಕೊಳವೆಯ ಮೇಲೆ ಭಗವಂತ ತನ್ನ ಕೈಗಳಿಟ್ಟರೆ ಆ ಉಗುರುಗಳು ಹಾಗೆ ಶೋಭಾಯಮಾನವಾಗಿ ಕಾಣ್ತಾ ಇದೆ. ಅದರಿಂದ ಧ್ವನಿಯನ್ನು ಭಗವಂತ ಹೊರಡಿಸ್ತಾನೆ. ಆ ಧ್ವನಿ ಎಲ್ಲ ಅಪಸ್ವರಗಳನ್ನು, ರಸ ಇಲ್ಲದ ಧ್ವನಿಗಳನ್ನೆಲ್ಲ ಅಡಗಿಸುವಂಥದ್ದು. ಅಂತಹ ಕೃಷ್ಣನ ಅದರದಿಂದ ಸುರಿಯುವಂಥ ಅಮೃತವನ್ನು ಪಾನ ಮಾಡುವ ಆ ಕೊಳಲು ಮಹಾಲಕ್ಷ್ಮಿ ಥರ ಇದೆ ಅಂತ ಅವ್ರಿಗೆ ಕಾಣ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಭಾಗವತದ ಮಾತನ್ನೇ ವಾದಿರಾಜ ಶ್ರೀಮಚ್ಚರಣರು ವರ್ಣನೆ ಮಾಡ್ತಾ, ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೆ ಕೃಷ್ಣ ಮುಖಾಂಬುಜೆ, ಭಗವಂತನ ಕೈಯಲ್ಲಿರುವ ಕೊಳಲಲ್ಲಿ ಸ್ವಯಂ ಮಹಾಲಕ್ಷ್ಮಿಯ ಸನ್ನಿಧಾನ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಮುರಳಿಯನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುರಳೀ ಮಮಾನಯತವಾಯತವಾಗ್ಜಿತ ಚೇತಸಂತಿಕ ಮಿತಾಕಮಿತಾ ವಿಸೃಜನ್ನಿಜೇ ವಿನವಧೂರ್ನವಧೂ ನ ಚಕಸ್ತಿ ಸದ್ವಿವಿನತಾ ವಿನತಾ. ಎಲ್ಲಿದೆಯಾ ನೀನು? ನಮಗೆ ಕೃಷ್ಣನನ್ನು ಕರ್ಕೊಂಡು ಬಂದು ತೋರಿಸು. ನಾವೆಲ್ಲ ಇಲ್ಲಿ ಬರಲಿಕ್ಕೆ, ಕಾಡಲ್ಲಿ ಸಿಕ್ಕಾಕ್ಕೊಳ್ಳಿಕ್ಕೆ, ಕೃಷ್ಣನ ವಿರಹದ ಬೆಂಕಿಯಲ್ಲಿ ಬೇಯಲಿಕ್ಕೆ ನೀನೇ ಕಾರಣ. ಕೊಳಲಿಗೆ ಹೇಳ್ತಾ ಇದ್ದಾರೆ, ನಿನ್ನಿಂದಲೇ ಇವೆಲ್ಲ. ಯಾಕಂದರೆ ನೀನು ಶಬ್ದ ಮಾಡದೇ ಇದ್ದರೆ ನಾವು ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ನಾವೆಲ್ಲ ನಿನ್ನ ಭಕ್ತರು, ಕೊಳಲಿನ ಭಕ್ತರು ನಾವೆಲ್ಲ. ಅಂದರೆ ಲಕ್ಷ್ಮಿಗೂ ನಾವು ದಾಸರು. ಕೃಷ್ಣ ತನ್ನ ಭಕ್ತರ ಭಾರವನ್ನು ಹೊರ್ತೇನೆ ಅಂತ ಪ್ರಮಾಣ ಮಾಡಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಹೇಳಿದ್ದಾನೆ. ಅಂತಹ ಭಾರ ಹೊತ್ತ ಭಗವಂತ ಸರ್ವತ ಯಾವ ಕಾರಣಕ್ಕೂ ಭಕ್ತರನ್ನು ಬಿಡುವವ ಅವನಲ್ಲ. ಸ್ವಲ್ಪ ನಮ್ಮ ಬಗ್ಗೆ ಅವನಿಗೆ ಜ್ಞಾಪಿಸು. ನಮ್ಮಂಥ ದಾಸಿಯರ ಮೇಲೆ ಯಾರು ಸೋತು ಶರಣಾಗಿದ್ದಾರೆ ಅವ್ರ ಮೇಲೆ ಜೋರು ಮಾಡಬಾರ್ದು, ಅಧಿಕಾರ ಚಲಾಯಿಸಬಾರ್ದು. ನಿಂಗಿದು ತರಹ ಅಲ್ಲ, ನಿನಗೆ ಒಳ್ಳೆಯದಲ್ಲ. ಮುರಳಿ, ನೀನು ಇವತ್ತು ಕೃಷ್ಣನ ಕೈಯಲ್ಲಿದೆಯಾ, ಅವನ ಅಧರಾಮೃತವನ್ನು ಪಾನ ಮಾಡ್ತಾ ಇದ್ದೀಯ. ನೀನು ನಮಗೆ ಆ ಕೃಷ್ಣನನ್ನು ತಂದು ತೋರು. ಒಂದು ರೀತಿಯಿಂದ ಮಹಾಲಕ್ಷ್ಮಿಯನ್ನು ಎಲ್ಲ ಕೇಳ್ಕೊಳ್ಬೇಕು. ಬ್ರಹ್ಮಾದಿ ದೇವತೆಗಳು ಆ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಯಸ್ಯಾಹ ಅಪಾಂಗಲವಮಾತ್ರತ ಊರ್ಜಿತ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚಕ್ಕೆ ಭಗವಂತನ ಅನುಗ್ರಹವನ್ನು ಮಾಡಿಸುವ ಮಹತಾಯಿ ಈ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಇವಾಗ ಎಲ್ಲಿದ್ದಾಳೆ? ವೇಣುಮಾಶ್ರಿತ್ಯ, ಆ ಕೊಳಲಲ್ಲಿದ್ದಾಳೆ. ಅದಕ್ಕೆ ಈ ಹೆಣ್ಣು ಮಕ್ಕಳು ಆ ಕೊಳಲನ್ನೇ ಕೇಳ್ಕೊಳ್ತಾ ಇದ್ದಾರೆ. ಮುರಳೀ ಮಮಾನಯ ತವಾಯ ತವಾಗ್ಜಿತ ಚೇತಸಾಂತ ಕಮಿತ ಕಮಿತ ವಿಸೃಜನ್ನಿಜೇ ವಿನವುದು ನವದು ನಚಕಸ್ತಿ ಸಾಧ್ವಿ ವಿನತ ವಿನತ. ನಾವೆಲ್ಲ ನತರು ವಿಶಿಷ್ಟವಾಗಿ ನಿನ್ನಲ್ಲಿ ಮಣಿದಿದ್ದೇವೆ. ಹೇಗೆ ಆ ಲಕ್ಷ್ಮಿಗೆ ಇಡೀ ಜಗತ್ತಿನ ಜೀವಜಾತ ನಮಸ್ಕಾರ ಮಾಡ್ತಾ ಇದೆಯೋ ಹಾಗೆ ನಾವೆಲ್ಲ ನಿನ್ನ ಕೈ ಮುಗಿದಿದ್ದೇವೆ, ನಮಗೆ ಕೃಷ್ಣನನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಕೃಷ್ಣ ಬಿಟ್ಟರೆ ಲಕ್ಷ್ಮಿ ಇರಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ನಾವು ಕೂಡ ವ್ರಜಭೂರಿಯಂ ಭುವಿ ತಥಾ ವಿತತಾಪ್ಯುದಭೂತ್ ತವೇಶ್ವರ ಜನೇ ರಜನೇ ಕಮಲಾಪಿ ತತ್ರ ಲಸತೆ ಲಸತೆತ್ಯದುನುತ್ಸೃಜೇತ್ ಸುರಮಣೇ ರಮಣೇ. ಭಗವಂತನನ್ನು ಸ್ತೋತ್ರ ಮಾಡ್ತಾ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ನೀನು ಎಂಥವ ಅಜನೆ ಜನೆ, ನೀನು ಹುಟ್ಟಿಲ್ಲದವ, ನಿನಗೆ ಜನಿ ಅಂತ ಇಲ್ಲ, ಆದರೂ ಜನಿಸಿದವ, ಏನಂತ ಕೃಷ್ಣನಾಗಿ ಬಂದವ. ಆದರೆ ನೀನು ಯಾರು? ಈಶ್ವರ. ಈಶ್ವರ ಅಂದರೆ ಶಿವ ಅಲ್ಲ, ಈಶರು ಅಂದರೆ ದೇವತೆಗಳು, ಅವರಲ್ಲಿ ವರ ಅಂದರೆ ಶ್ರೇಷ್ಠನಾದವ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಈ ಪರಿಯ ಸೊಬಗು ಮತ್ತಾರಿಗಿಲ್ಲ ಅಂತ ಇದ್ದಾರೆ. ಹಾಗಾಗಿ ತವೇಶ್ವರ ಜನೇ ರಜನೆ, ಜನನ ರಹಿತನಾದ ಹೇ ಕೃಷ್ಣ ಈಶ್ವರ. ವ್ರಜಭೂರಿಯಂ ಭುವಿ ತಥಾ ವಿತತಾ, ಇಯಂ ವ್ರಜಭೂಮಿ, ಈ ವೃಂದಾವನ ನಿನ್ನಿಂದಾಗಿ ಅಂದರೆ ನೀನು ಹುಟ್ಟಿದ್ರಿಂದ ಈ ಊರು ಫೇಮಸ್ ಆಯಿತು ಅಂತ. ಇಲ್ಲದೆ ಈ ನಂದಗೋಕುಲ, ಈ ವೃಂದಾವನ, ಈ ಮಥುರಾಪಟ್ಟಣ ಯಾರು ಕೇಳಬೇಕಿತ್ತು? ಭುವಿ ತಥಾ ವಿತತ, ಭೂಮಿಯಲ್ಲೇ ಅತ್ಯಂತ ಖ್ಯಾತಿಯಾದದ್ದು ಮಥುರಾ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಮೋಕ್ಷದ ಪಟ್ಟಣ ಅಂತ ಖ್ಯಾತಿ ಆಯಿತು. ಯಾಕೆ? ಅಭೂತ್, ನಿನ್ನ ಅವತಾರದಿಂದ, ನಿನ್ನ ಹುಟ್ಟಿನಿಂದಾಗಿ ಈ ಭೂಮಿಗೆ. ಭಾಗವತದಲ್ಲಿ ಗೋಪಿಗೀತೆಯ ಆರಂಭದ ಮಾತೇ ಅದು. ಜಯತಿ ತೇದಿಕಂ ಜನ್ಮನ ವ್ರಜಾಶ್ರಯತ ಇಂದಿರಾ ಸಾಧು ತತ್ರ ಹಿ ಕಮಲಾಪಿ ತತ್ರ ಲಸತೆ ಲಸತೆ. ಕಮಲಾಪಿ, ಮಹಾಲಕ್ಷ್ಮಿ ಕೂಡ ಯಾಕಿಲ್ಲಿದ್ದಾಳೆ? ನಿನ್ನಿಂದಾಗಿ, ಅಂದರೆ ನಿನ್ನ ಹುಟ್ಟಿನಿಂದಾಗಿ ಈ ಊರಿಗೆ ಒಂದು ಪ್ರಸಿದ್ಧಿ ಬಂತು, ನಿನ್ನ ಹುಟ್ಟಿನಿಂದಾಗಿ ಈ ಊರಿಗೆ ಸಂಪತ್ತು ಬಂತು. ನೀನು ಊರನ್ನು, ಊರಲ್ಲಿರುವ ನಮ್ಮನ್ನು ಬಿಟ್ಟು ಹೋದರೆ ಲಕ್ಷ್ಮಿ ಇರ್ತಾಳ? ಹಾಂ, ಈ ಕಥೆ ನಮ್ಮೆಲ್ಲರಿಗೆ ಬಹಳ ಬೇಕಾದ್ದು. ಯಾರು ದೇವರನ್ನು ಮನೆಯಲ್ಲಿಟ್ಟಿಲ್ಲ, ಯಾರು ಮನೆಯಿಂದ ಮನಸ್ಸಿನಿಂದ ದೇವರನ್ನು ದೂರ ಮಾಡಿದ್ದಾರೆ, ಅಲ್ಲಿ ಲಕ್ಷ್ಮಿ ಇರೋಲ್ಲ. ಹೆಣ್ಣುಮಕ್ಕಳು ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿ ಕೂಡ ನೀನು ಇಲ್ಲ ಇಲ್ಲಿ ಅಂತ ಗೊತ್ತಾದರೆ ಅವಳು ಕೂಡ ಈ ಊರು ಬಿಟ್ಟು ಹೋಗ್ತಾಳೆ. ಅದರಿಂದ ನೀನು ಇರಬೇಕು. ವೃಂದಾವನಂ ಯದಿತ ವಾಸತ ಆಸಸನ್ಯಂ ಮಹೇಂದ್ರ ಸದ್ಮಸರುಷಂ. ನೀನಿರುವ ಕಾರಣದಿಂದ ಈ ಒಂದು ಏನಿದೆ ವೃಂದಾವನ, ಯದಿವಾಸತ, ನಿನ್ನ ಆವಾಸದಿಂದಾಗಿ ಇಂದ್ರಲೋಕಕ್ಕೂ ಮೀರಿಸಿದೆ ಇದು.
ಅದರಿಂದ ನೀನು ಇಲ್ಲ ಅಂತಾದರೆ ಮಹಾಲಕ್ಷ್ಮಿ ಕೂಡ ಸಂಪತ್ತು ಇಲ್ದಂಗೆ ಆಗತ್ತೆ. ಕೃಷ್ಣನ ಪ್ರಾದುರ್ಭಾವದಿಂದಾಗಿ ಲಕ್ಷ್ಮೀ ನಿವಾಸ ಅಂತ ಗೋಕುಲ ಇರ್ತಕ್ಕಂಥದ್ದು. ಕೃಷ್ಣ ನೀನು ಮರೆಯಾಯಿತು ಅಂತಾದರೆ ಲಕ್ಷ್ಮಿ ಕೂಡ ಇಲ್ಲಿರೋದಿಲ್ಲ, ಸಾಮಾನ್ಯ ಸ್ಥಿತಿಗೆ ಬಂದ್ಬಿಡುತ್ತೆ. ಎಲ್ಲ ಹಳ್ಳಿಗಳ ಹಾಗೆ ಇದು ಒಂದಾಗತ್ತೆ. ಹಾಗಾಗಬಾರ್ದು ಅಂತಾದರೆ ನೀನು ಈ ಊರಿಗೆ ಬರಬೇಕು, ಈ ಊರಲ್ಲಿರೋ ನಮಗೆ ದರ್ಶನ ಕೊಡಬೇಕು. ಇಷ್ಟೇ ಮುಖ್ಯ, ದರ್ಶನ ಕೊಡಬೇಕು ಅಂಥೇಳಿ ಎಲ್ಲ ಸುತ್ತಿ ಬಳಸಿ ಕೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾ ಇದ್ದಾರೆ, ನೋಡು ನಾವು ಕರಿತೀವಿ, ನೀ ಬರಬೇಕು, ದರ್ಶನ ಕೊಡಬೇಕು ಅಂತೇನಿಲ್ಲ. ಶಾಸ್ತ್ರದಲ್ಲಿ ಹೇಳಿದ ಮಾತು ಸುಳ್ಳಾಗಬಾರ್ದು ಅಂತಾದರೆ ನೀನು ಬಂದು ದರ್ಶನ ಕೊಡು, ಇಲ್ಲದೆ ಬಿಡು. ವಿಜನೇ ವನೆ ಸ್ವಜನ ಮುತ್ಸೃಜತಸ್ತವನಾಗಮಂ ಯದಿ ಮನೋಮನುತೆ ವಿನಿಹಂಸಿ ಹಂಸನತ ಪುಣ್ಯಯಚಸ್ತವ ಸ್ತವನಾಗಮಂ ಪರಹಿ ಪರಮತರ್ಹಿತವ. ಯತಿಗಳಲ್ಲಿ ಶಾಸ್ತ್ರದಲ್ಲಿ ಕೃಷ್ಣ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ಎಲ್ಲ ಮಾತುಗಳು ಸಜ್ಜನ ಸಮುದಾಯಕ್ಕೆ ನೀನು ಕೊಟ್ಟ ಭರವಸೆ. ಇವತ್ತು ಸಜ್ಜನ ಎಡಬಿಡದೆ ನಿನ್ನನ್ನು ಹಿಡಿದಿದ್ದಾರೆ. ಎಷ್ಟು ಕಷ್ಟ ಬಂದರೂ ನಿನ್ನ ಬಿಟ್ಟಿಲ್ಲ. ಇದಕ್ಕೇನು ಕಾರಣ? ನಿನ್ನ ಭರವಸೆಯ ಮಾತು. ಏನು ಮಾತು? ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀ ಹೇಳಿದೆಯೋ ಇಲ್ಲೋ, ಅದು ಸತ್ಯ ಆಗಬೇಕು ಅಂತಾದರೆ ಬಂದು ದರ್ಶನ ಕೊಡು. ವಿಜನೇ ವನೇ ಸ್ವಜನ ಮುತ್ಸೃಜತ. ವಿಜನೇ, ವಿಜನ ಅಂದರೆ ಯಾರೂ ಇಲ್ಲದ ಜಾಗ, ವನೇ ಕಾಡು, ನಿರ್ಜನವಾದ ಈ ಅರಣ್ಯದಲ್ಲಿ ಸ್ವಜನ ಮುತ್ಸೃಜತ, ನಿನ್ನವರೇ ಆದ ನಿನ್ನ ಭಕ್ತರಾದ ನಮ್ಮನ್ನು ಹೀಗೆ ಬಿಟ್ಟು ಹೋದರೆ ನಿನ್ನನ್ನು ಜನ ಹೇಗೆ ಸ್ತೋತ್ರ ಮಾಡ್ತಾರೆ? ನಿನ್ನ ಪವಿತ್ರವಾದ ಕೀರ್ತಿಯನ್ನು ಕೊಂಡಾಡುವಂತಹ ಶಾಸ್ತ್ರಗಳು ಸುಳ್ಳು ಅಂತ ಆಗತ್ತೆ, ಸುಮ್ಮನೆ ಪುರಾಣ ಅಂತ ಆಗತ್ತಷ್ಟೇ, ಯಾವುದು ಸತ್ಯ ಅಂತ ಆಗಲ್ಲ. ಹಾಗಾದರೆ ನಿನ್ನ ಮಾತು ಸತ್ಯ ಆಗಬೇಕಾದ್ರೆ ನಿನ್ನ ಭಕ್ತರಾದ ನಮಗೆ ತತ್ಕ್ಷಣದಲ್ಲಿಯೇ ದರ್ಶನವನ್ನು ಕೊಡು. ನಿನ್ನನ್ನು ಬಿಟ್ಟು ನಮಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅವರು ಹೇಳ್ತಾ ಇದ್ದಾರೆ, ನೀನು ಕೈ ಬಿಟ್ಟೆ ಅಂತಾದರೆ ನಮಗಿರೋದು ಇನ್ನು ಒಂದೇ ಲೋಕ, ಆದರೆ ಯಮನ ಲೋಕ ಅಷ್ಟೇ, ನಾವು ಸಾಯಬೇಕಷ್ಟೆ. ಅಯೋಗ ಭಿನ್ನಾನಯತಿ ಶಮಾನಿ ತವಂಗ್ರಿದಾಸೀರ್ಬತ ದಂಡಪಾಣಿ. ಅಯೋಗ ಭಿನ್ನಾ ನಯತಿ ಶಮಾನಿ ಹ್ರಿಯೇತ ಕಸ್ತೇನ ಭವದ್ವಿಯೋಗೇ. ನಿನ್ನ ವಿಯೋಗ ಆಯಿತು ಅಂತಾದರೆ ಎಂಥವನಾಗಿದ್ದರೂ ಕೂಡ ದುಃಖಿಸ್ತಾನೆ. ನೀನು ಒಳಗಿರುವ ತನಕ ಮಾತ್ರ ಎಲ್ಲ ಮಾನ ಸನ್ಮಾನ, ನೀನಿಲ್ಲ ಅಂತಾದರೆ ಏನು ಪ್ರಯೋಜನ ಇಲ್ಲ. ಅವರಂತ ಇದ್ದಾರೆ, ದಂಡಪಾಣಿಯಾದ ಯಮ ನಿನ್ನ ವಿರಹದಿಂದ ನೊಂದಿರುವಂತಹ ನಿನ್ನ ಪಾದ ಸೇವಕಿಯರಾದ ನಮ್ಮನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದರರ್ಥ ನಮಗೆ ಪ್ರಾಣ ಹೋಗ್ತಾ ಇದೆ ಅಂತ ಅರ್ಥ. ಯಾಕೆಂದರೆ ಆಹಾರ ಬಿಟ್ಟಿದ್ದೇವೆ, ನಿದ್ದೆ ಬಿಟ್ಟಿದ್ದೇವೆ. ಈ ಎಲ್ಲದರ ಫಲವಾಗಿ ನಾನು ಅತ್ಯಂತ ಸಮರ್ಥ. ಏನು ಸಮರ್ಥ? ಯಮದೇವರು ಹೇಳ್ತಾರೆ, ನೀವು ಯಾರ ಭಕ್ತರಾರೂ ಆಗಿರಬಹುದು, ಆಯುಷ್ಯ ಮುಗೀತು ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ. ಅಂತಹ ದಂಡಪಾಣಿಯಾದ ಯಮ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮಗೆ ಯಾಕೆ ದುಃಖ ಅಂದರೆ ಸಾಯ್ತೀವಿ ಅಂತ ಅಲ್ಲ, ನಿನ್ನ ನೋಡೋಕ್ಕೆ ಮುಂಚೆ ಸಾಯ್ತೀವಲ್ಲ ಅಂತ ದುಃಖ ಪಡ್ತಾ ಇದ್ದೇವೆ. ಇವರು ಕೇಳ್ತಾ ಇದ್ದಾರೆ ಅಂದರೆ
ಈ ಜೀವನದಲ್ಲಿ ಕೊನೆಯ ಆಸೆ ಸಾಯುವ ಮೊದಲು ನಿನ್ನ ದರ್ಶನ ಮಾಡಬೇಕು. ಅಂತಹ ದರ್ಶನವನ್ನು ನಮಗೆ ಕೊಡು. ಭವದ್ವಿಯೋಗೆ ನಿನ್ನ ಅಗಲಿಕೆ ಬಂದಾಗ ಎಂಥವನಿಗಾದರೂ ದುಃಖ ಆಗೇ ಆಗುತ್ತೆ. ಸಾಯ್ತೀವಿ, ಈ ದೇಹ ಹೋಗುತ್ತೆ ಅಂತ ಅಲ್ಲ, ಮತ್ತೊಂದು ದೇಹ ಬರುತ್ತೆ. ಆದರೆ ಈ ದೇಹ ಬಂದಾಗ ನಿನ್ನ ದರ್ಶನ ಆಗಲಿಲ್ವೇ ಅಂತ ಈ ವಿರಹದಲ್ಲಿ ಹೋಗ್ತಾ ಇದ್ದೀವಲ್ಲ, ಅದು ದುಃಖ ಅಂತ ಹೀಗೆ ಕೇಳ್ತಾ, ವಿನಾಶನಾನಾಮಯ ದೇಹ ಪುಷ್ಟಿ ಅನಾದಿತ್ವಂ ಪರಮುಜ್ಜಸೀಶ. ವಿನಾಶನಾನಾಮಯ ದೇಹ ಪುಷ್ಟಿ ಲಭೇ ಮಹಿ ತ್ವತ್ತುಲನಾಂಬಯಂಚ. ಈಶಾ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಹೇ ಕೃಷ್ಣ, ನಾವು ಅನಾದಿ ಕಾಲದಿಂದ ಆರಂಭ ಮಾಡಿಕೊಂಡು ಇವತ್ತಿನವರೆಗೆ ಬೇರೆ ಬೇರೆ ದೇಹಗಳು, ಅದರಲ್ಲಿ ಸಾವು, ಅದರಲ್ಲಿ ರೋಗ, ಇದೇ ಮೊದಲಾದದ್ದನ್ನು ನಾವು ಹೊಂದಿದ್ವಿ. ಆದರೆ ಇಂತಹ ಅನಾಮಯ ಅಥವಾ ವಿನಾಶ ಹೊಂದುವ ದೇಹ, ಇವೇ ಮೊದಲಾದದ್ದು ನಿಂಗಿಲ್ಲ. ಈಗ ನಾವು ಕೂಡ ಊಟ, ಆರೋಗ್ಯ, ದೇಹ ಪುಷ್ಟಿ ಎಲ್ಲ ಬಿಟ್ಟುಬಿಟ್ಟಿದ್ದೇವೆ. ನಿನಗೆ ಸಾಮ್ಯವನ್ನೇ ಹೊಂದಿಬಿಟ್ಟಿದ್ದೇವೆ. ಅಂದರೆ ಕೃಷ್ಣನಿಗೋಸ್ಕರವಾಗಿ ಅವನ ಚಿಂತನೆಯಲ್ಲಿಯೇ ಅಶನ ವಸನಾದಿಗಳನ್ನು ಬಿಟ್ಟು ವ್ರತವನ್ನು ಮಾಡ್ತಾ ದೇಹವನ್ನು ಹೊಂದಿದರೆ, ದೇಹವನ್ನು ತೊರೆದರೆ ಆಗ ಮುಕ್ತಿ ಎಂಬತಕ್ಕಂಥದ್ದು ಖಚಿತ. ಆ ಮುಕ್ತಿಯಲ್ಲಿ ವಿನಾಶ ಆಗಲಿ, ರೋಗ ಆಗಲಿ, ಇವ್ಯಾವುದೂ ಇಲ್ಲ. ನಾವೆಲ್ಲ ಕೃಷ್ಣ ನಿನ್ನ ಸಾಮ್ಯವನ್ನೇ ಪಡಿತೀವಿ. ಅಂದರೆ ದೇವರ ಹೆಸರಿನಲ್ಲಿ ದೇವರಿಗಾಗಿ ಉಪವಾಸ ವ್ರತಾದಿಗಳನ್ನು ಮಾಡಿ ಯಾರು ದೇಹತ್ಯಾಗವನ್ನು ಮಾಡ್ತಾರೆ ಅವರಿಗೆ ಉತ್ತಮವಾದ ಮೋಕ್ಷ ಖಚಿತ. ಒಮ್ಮೆ ಮುಕ್ತನಾದ ಅಂತಾದರೆ ಅಲ್ಲಿ ಸಾವಾಗಲಿ, ರೋಗ ಆಗಲಿ, ಮತ್ತೆ ಹುಟ್ಟುವ ಪ್ರಸಕ್ತಿಯಾಗಲಿ ಇದು ಯಾವುದೂ ಇಲ್ಲ. ದೇವರಿಗೆ ಒಂದು ರೀತಿಯಿಂದ ಸಮಾನತೆ ಬಂದುಬಿಡುತ್ತೆ. ಇಂತಹ ಸಮಾನತೆಯನ್ನು ನಾವು ಹೊಂದಿಬಿಡ್ತಾ ಇದ್ದೀವಿ. ಸ್ವಾಮಿ, ನಮಗೆ ವಿನಾಶ ಆಗಬಾರ್ದು ಅಂತಾದರೆ ನಿನ್ನ ದರ್ಶನವನ್ನು ನಮಗೆ ಕೊಡು ಅಂತ ಹೀಗೆಲ್ಲ ಕೇಳ್ತಾ ಇದ್ದಾರೆ. ಮುಂದೆ ಅನೇಕ ಶಾಸ್ತ್ರ ವಿಚಾರಗಳನ್ನು ವಾದಿರಾಜ ಶ್ರೀಮಚ್ಚರಣರು ಈ ಸರ್ಗದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ತನ್ಮೂಲಕವಾಗಿ ಕೃಷ್ಣ ಪರಮಾತ್ಮ ಕೇವಲ ಪ್ರೀತಿಯ ಮಾತುಗಳಿಗೆ, ಅವರ ರೂಪಕ್ಕೆ, ಅವರ ಸೌಂದರ್ಯಕ್ಕೆ ಮಾರು ಹೋಗಿ ದೇವರು ದರ್ಶನ ಕೊಟ್ಟದ್ದಲ್ಲ. ಅವರಿಗೆ ಆ ಹೆಣ್ಣು ಮಕ್ಕಳಲ್ಲಿ ಎಂಥ ಶಾಸ್ತ್ರದ ಪರಿಚಯ ಇತ್ತು. ಅವರು ದೇವರನ್ನು ಹೇಗೆ ತಿಳಿದಿದ್ರು? ನಾನು ದೇವರು ಒಂದೇ ಅಂತ ತಿಳಿದಿದ್ರ? ದೇವರೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನೆ ಅಂತ ತಿಳಿದಿದ್ರ? ಅವರು ಯಾವ ಎಲ್ಲ ಭಾವನೆಗಳಿಂದ ಭಗವಂತನ ಆರಾಧನೆಯನ್ನು ಮಾಡಿದ್ರು? ದೇವರನ್ನು ಹೇಗೆ ತಿಳಿದಿದ್ರು? ದೇವರಿಂದ ನಿರ್ಮಾಣಗೊಂಡ ಈ ಜಗತ್ತನ್ನು ಹೇಗೆ ತಿಳಿದಿದ್ರು? ಉಳಿದೆಲ್ಲ ದೇವತಾ ಪ್ರಪಂಚವನ್ನು ಅವರು ಹೇಗೆ ತಿಳಿದಿದ್ರು? ಇದೆಲ್ಲವನ್ನು ಕೂಡ ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಇರುವಂತಹ ಅನೇಕ ಪ್ರಮೇಯಗಳು ಅದನ್ನು ಹೆಣ್ಣು ಮಕ್ಕಳ ಮುಖಾಂತರವಾಗಿ ಹೇಳಿಸ್ತಾ, ಈ ಎಲ್ಲ ಜ್ಞಾನಕ್ಕೆ, ಭಕ್ತಿಗೆ, ವೈರಾಗ್ಯಕ್ಕೆ ಬೆಲೆ ಕೊಟ್ಟ ಭಗವಂತ ಆ ವೃಂದಾವನದ ನಂದಗೋಕುಲದ ಹೆಣ್ಣು ಮಕ್ಕಳಿಗೆ ತನ್ನ ಅತ್ಯಪೂರ್ವವಾದ ದರ್ಶನವನ್ನು ಕೊಡ್ತಾನೆ. ಅದು ಹೇಗೆ ಕೊಟ್ಟ ಇತ್ಯಾದಿಗಳನ್ನು ಮತ್ತೆ ಸೇರಿದಾಗ ಮುಂದೊಮ್ಮೆ ಮತ್ತೆ ಮುಂದುವರಿಸಿ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.